ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಸೆಪ್ಟೆಂಬರ್ ಮಾಸದ ಗ್ರಹಗಳ ಗೋಚಾರ ಸಂಚಾರ ಸ್ಥಿತಿ ಫಲಗಳನ್ನು 12 ರಾಶಿಗಳಿಗೆ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಬೆಂಗಳೂರಿನ ವ್ಯಕ್ತಿಯೊಬ್ಬರು ಪರಿಹಾರಗಳ ಬಗ್ಗೆ ಸರಿಯಾದಂತಹ ಸ್ಪಷ್ಟತೆ ತಿಳುವಳಿಕೆಯನ್ನು ಜನರಿಗೆ ಕೊಡಬೇಕು ಅಂತ ಕೇಳಿಕೊಂಡಿದ್ರು. ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ. ಪರಿಹಾರಗಳನ್ನು ಮಾಡಿಕೊಳ್ಳುವ ಮೊದಲು ಸಮಸ್ಯೆ ಏನು ಅನ್ನೋದು ನಿಮಗೆ ತಿಳಿಬೇಕಾಗತ್ತೆ ಮತ್ತು ಸರಿಯಾದವರ ಬಳಿ ಹೋಗಬೇಕಾಗತ್ತೆ. ಇದು ನಿಮ್ಮದೇ ಆದಂತಹ ಕರ್ತವ್ಯ ಆಗಿರುತ್ತೆ. ಇದಕ್ಕೆ ಒಂದು ಉದಾಹರಣೆಯಾಗಿ ನನ್ನ ಅನುಭವದಲ್ಲಿರುವಂತಹ ವಿಷಯ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಎಷ್ಟೋ ಸಂದರ್ಭದಲ್ಲಿ ನೀವೇನು ಅಂದುಕೊಂಡಿರ್ತೀರಾ, ಅವರು ಏನು ಹೇಳಿರ್ತಾರೆ, ಅದೇನು ಪರಿಹಾರ ಮಾಡ್ತೀರಾ, ಅದು ಸರಿ ಇರೋದಿಲ್ಲ. ಹಾಗಾಗಿ ವಿಷಯ ಸರಿಯಾಗಿ ತಿಳ್ಕೊಳ್ಳೋದು ನಿಮ್ಮದೇ ಆದಂತಹ ಕರ್ತವ್ಯ ತಿಳುವಳಿಕೆ ಆಗಿರುತ್ತೆ. 4 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ನನ್ನ ಕಚೇರಿಗೆ ಬರ್ತಾರೆ. ಅವರು ಬರುವಾಗ ಅವರ ಪರಿಚಯ ನನಗಿರೋದಿಲ್ಲ, ಯಾರು ರೆಫರ್ ಮಾಡಿರ್ತಾರೆ ಅವರಿಗೆ. ಬಂದಂತಹ ಅವರು ಪತಿ ಪತ್ನಿ ನಡುವೆ ಸಮಸ್ಯೆ ಇದೆ, ಜಾತಕ ಪರಿಶೀಲನೆ ಮಾಡಿಸಿ ಅಂತ ಅವರು ನನ್ನಲ್ಲಿ ಕೇಳಿರ್ತಾರೆ. ಆಗ ನಾನು ಪರಿಶೀಲಿಸಿ ದೋಷಗಳು ಏನಿದೆ, ಯಾವ ದಶಾಭುಕ್ತಿ ನಡೀತಾ ಇದೆ, ಏನು ಮಾಡಬೇಕು ಅನ್ನುವಂತಹ ವಿಷಯಗಳನ್ನು ಅವರಿಗೆ ಬರೆದು ಕೊಟ್ಟಿರ್ತೇನೆ. ಆಗಲೇ ಅವರಿಗೆ ಒಂದು ಸ್ಪಷ್ಟ ಆಗುತ್ತೆ, ನಾನು ಇದಕ್ಕೂ ಮೀರಿದ ವಿಷಯಗಳನ್ನು ತಿಳಿಸ್ತೇನೆ, ನೋಡ್ತೇನೆ, ನನ್ನಿಂದ ತಿಳಿಬಹುದು ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆ ಒಳಗಡೆ ಅವರು ಬಂದಿರ್ತಾರೆ. ಅವರೇನು ಮಾಡ್ತಾರೆ, ಮತ್ತೆ ಸಿಟಿಗೆ ಹೋಗಿ ಫಲಪುಷ್ಪ ತಾಂಬೂಲ ಸಹಿತವಾಗಿ ಅವರು ನನ್ನ ಕಚೇರಿಗೆ ಬರ್ತಾರೆ. ಬರುವಾಗ ಕನಕಾಂಬರ ಹೂವನ್ನು ಹೆಚ್ಚಾಗಿ ತಂದಿರ್ತಾರೆ. ಅವ್ರು ಏನು ತಿಳಿಸ್ತಾರೆ ಅಂದರೆ, ಅವರ ಸರೌಂಡಿಂಗ್ ನೆಗೆಟಿವ್ ಎನರ್ಜಿ, ಪ್ರೇತ, ಪಿಶಾಚ ಆ ಸಂಬಂಧಪಟ್ಟಂತೆ ನನಗೇನೋ ಅನ್ನಿಸುತ್ತೆ, ನನ್ನ ಹಿಂದೆ ಅದು ಓಡಾಡುತ್ತೆ, ನನಗೆ ಭಯ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಇದು ಹೇಗೆ ತಿಳಿಯಿತು ನಿಮಗೆ ಅಂತ ಕೇಳಿದರೆ, ಅವ್ರು ಹೇಳ್ತಾರೆ, ಮಲಗುವಾಗ ರಾತ್ರಿಯಲ್ಲಿ ಕಿಟಕಿಯ ಒಂದು ಭಾಗದಲ್ಲಿ ಅಥವಾ ಹಗಲಿನ ಸಂದರ್ಭದಲ್ಲಿ ಹೆಚ್ಚು ಅವರಿಗೆ ಅವರು ತಿಳಿಸಿದಂತೆ ಕಾಣಿಸೋದಿಲ್ಲ. ರಾತ್ರಿ ಅವರು ತಿಳಿಸ್ತಾರೆ, ಕಪ್ಪು ಹೊಗೆಯ ಒಂದು ರೂಪದಲ್ಲಿ ಅಸ್ಪಷ್ಟವಾಗಿ ಕೆಲವು ಆಕಾರ ನನಗೆ ಕಾಣಿಸುತ್ತೆ ಅನ್ನೋದನ್ನು ತಿಳಿಸ್ತಾರೆ. ರಾತ್ರಿ ನಿದ್ರೆ ಬರಲ್ಲ, ಭಯ ಆಗುತ್ತೆ ಅನ್ನೋದನ್ನು ಅವರು ತಿಳಿಸ್ತಾರೆ. ನೋಡಿ, ಇವರು ಹೀಗೆ ಹೇಳುವಾಗ ನಾವೇನು ಅಂದುಕೊಳ್ಬೇಕು, ನಿಜವೇನು ಅಂತ ಅಂದುಕೊಳ್ಬೇಕು. ಆದರೆ ನಾನು ಪ್ರಾರ್ಥನೆಗೆ ಮುಂದಾಗ್ತೇನೆ. ನನ್ನ ದೇಹವನ್ನು, ಜೀವನವನ್ನು ಮತ್ತು ಮನಸ್ಸನ್ನು ಯಾರು ಉಪಚರಿಸ್ತಾರೆ, ಯಾವ ಶಕ್ತಿಗಳು ನಿಯಂತ್ರಿಸುತ್ತೆ, ಆ ಒಂದು ಶಕ್ತಿಗಳ ಪ್ರಾರ್ಥನೆಗೆ ನಾನು ಮುಂದಾಗ್ತೇನೆ. ನನ್ನ ದೈವಿಕವಾದಂತಹ ದೃಷ್ಟಿಗೆ ನನಗೆ ಕಾಣಿಸುವಂಥದ್ದು ಅವರ ಹಿಂದೆ ಜಗನ್ಮಾತೆಯಾದಂತಹ ಚಾಮುಂಡೇಶ್ವರಿಯ ರೂಪ ಕಾಣಕ್ಕೆ ಆರಂಭ ಆಗುತ್ತೆ. ಆಗ ನಾನು ಕಣ್ಣನ್ನು ತೆರೆದು ಅವರಿಗೆ ನಾನು ತಿಳಿಸ್ತೇನೆ, ನಿಮಗೆ ಈ ಥರ ಅನ್ನಿಸ್ತಾ ಇದೆ ಅಂತ ತಿಳಿಸಿದರೆ, ಆದರೆ ನಿಮ್ಮ ಹಿಂದೆ ಬೇರೆಯದೇ ವಿಷಯ ಕಾಣಿಸ್ತಾ ಇದೆ, ನನಗೆ ಸ್ವಲ್ಪ ಮಟ್ಟಿಗೆ ಕೋಪನೂ ಬರುತ್ತೆ. ಇವರು ಹೇಳಿದ್ದಕ್ಕೂ ಇಲ್ಲಿ ಕಾಣುವುದಕ್ಕೂ ಏನು ಇಲ್ಲಿ ಬಹಳ ವ್ಯತ್ಯಾಸ ಇದೆಯಲ್ಲ ಅಂತ. ಆಗ ಅವರು ಕೆಲವು ಸೆಕೆಂಡ್ಸ್ ಯೋಚನೆ ಮಾಡಿ ಅವರೇನು ತಿಳಿಸ್ತಾರೆ ಅಂದರೆ, ಅವರ ಮನೆಯ ವಿಷಯವನ್ನು ತಿಳಿಸ್ಲಿಕ್ಕೆ ಮುಂದಾಗ್ತಾರೆ. ಅವರ ತಾಯಿ ಗ್ರೌಂಡ್ ಫ್ಲೋರಲ್ಲಿ ವಾಸ ಆಗಿರ್ತಾರೆ. ಅವರ ಜೀವನ ಬಹು ವರ್ಷಗಳಿಂದ ಹೇಗಿದೆ ಅಂತ ಹೇಳಿದರೆ, ಅವರು ಒಂದು ಹೊತ್ತು ದಿನದಲ್ಲಿ ಊಟ ಮಾಡ್ತಾರೆ, ಆಹಾರವನ್ನು ಅವರೇ ತಯಾರಿಸಿಕೊಳ್ತಾರೆ, ಇನ್ನೆಲ್ಲ ಕಾಲದಲ್ಲಿಯೂ ದೇವತಾ ಜಪದಲ್ಲಿ ಇರ್ತಾರೆ. ಅವರು ಒಂದು ಯಜ್ಞವನ್ನು ಮಾಡುವವರಂತೆ ಅವರು ಬದುಕ್ತಾ ಇರ್ತಾರೆ ಬಹಳ ವರ್ಷಗಳಿಂದ. ಇವರ ಅಪ್ಪನಿಗೂ ಮತ್ತು ಇವರ ತಾಯಿಗೂ ಬಹಳಷ್ಟು ಅಂತರವಿರುತ್ತೆ ಮತ್ತು ಸೊಸೆ ಮಗನ ಒಂದು ನಡುವೆಯೂ ಇಲ್ಲಿ ಇವರೊಂದಿಗೆ ಭಿನ್ನಾಭಿಪ್ರಾಯ ಇದ್ದ ಕಾರಣ ಇವರು ಫಸ್ಟ್ ಫ್ಲೋರಲ್ಲಿ ವಾಸ ಇರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಏನು ತಿಳಿಸ್ತೇನೆ ಅಂದರೆ, ಇದಕ್ಕೆ ಪರಿಹಾರ ನನ್ನಲ್ಲಿ ಇಲ್ಲ, ನೀವು ಪರಿಹಾರವನ್ನು ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಬೇಕು, ನಿಮ್ಮಿಂದಲೇ ಆಗಬೇಕು. ಅಂದರೆ ಹೇಗೆ ನೋಡಿ, ತಾಯಿಯನ್ನು ಗೌರವಿಸಿ ಅವರೇನು ಹೇಳ್ತಾರೆ ಅದನ್ನು ಕೇಳಿ ಅವರನ್ನು ಸಂತೋಷಕರವಾಗಿ ನೋಡಿಕೊಳ್ಳಿ ಮತ್ತು ಯಾವ ಎನರ್ಜಿ ಕ್ರಿಯೇಟ್ ಆಗಿದೆ ಅದರ ಪೂಜೆಯನ್ನು ಮಾಡಿ, ಮನೆ ದೇವರ ಪೂಜೆಯನ್ನು ಮಾಡಿ,
ಆಚಾರ ವಿಚಾರಗಳನ್ನು ಸರಿಪಡಿಸಿಕೊಳ್ಳೋದ್ರಿಂದ ಇದಕ್ಕೆ ಇದೇ ಪರಿಹಾರ ನನ್ನಲ್ಲಿ ಇಲ್ಲ ಅನ್ನೋದನ್ನು ನಾನು ತಿಳಿಸ್ತೇನೆ. ಅವರು ಅವರ ತಾಯಿಯನ್ನು ಒಂದು 3 ವರ್ಷ ಆದ ನಂತರ ಮತ್ತೆ ನನ್ನ ಬಳಿ ಕರ್ಕೊಂಡು ಬರ್ತಾರೆ. ಆಗ ಅವರ ತಾಯಿಯನ್ನು ನಾನು ನೋಡುವಾಗ ಅವರು ಹೇಗಿರ್ತಾರೆ ಅಂದರೆ, ಈ ಜಡೆ ಏನಿರುತ್ತೆ, ಕೂದಲು ಅದೆಲ್ಲವೂ ಜಡೆಯ ಒಂದು ರೂಪದಲ್ಲಿ ಇರುತ್ತೆ. ಅಂದರೆ ಈ ಎಲ್ಲ ಕೂದಲು ಒಂದಾಗಿ ಇರುತ್ತೆ, ಅದನ್ನು ಬಿಡಿಸೋದಕ್ಕೆ ಆಗೋದಿಲ್ಲ. ಆ ಥರ ಉದ್ದವಾಗಿ ಇರುತ್ತೆ. ಆ ರೀತಿ ಅವರ ಕೂದಲಿರುತ್ತೆ. ಅಂದರೆ ನೀವು ಯೋಚಿಸಿ ಹೇಗೆ ಏನು ಇರಬಹುದು ಅನ್ನೋದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಸಮಸ್ಯೆಗೆ ಪರಿಹಾರ ಅವರಿಂದಲೇ ಆಗಬೇಕಾಗುತ್ತೆ. ಅದನ್ನು ನಾವು ಪಾಲನೆ ಮಾಡಬೇಕು. ನಾವೆಷ್ಟೇ ಏನೇ ಹೇಳಿದ್ರು ಅದು 1 ದಿನ 2 ದಿನ ಆಗ್ಬಹುದು. ಆನಂತರ ಅವರೇ ಅದನ್ನು ದಿನನಿತ್ಯ ಪಾಲನೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಯಾಕೆ ಇದನ್ನು ನಾನು ತಿಳಿಸ್ತಾ ಇದ್ದೀನಿ ಅಂದರೆ, ಆ ವ್ಯಕ್ತಿ ಅಂದುಕೊಂಡದ್ದು ಬೇರೆ, ಅಲ್ಲಿರುವುದು ವಿಷಯಗಳೇ ಬೇರೆ. ಬೆಂಗಳೂರಿನ ಮೂಲದ ವ್ಯಕ್ತಿ, ಅವರ ಮಗನಿಗೆ ಸಮಸ್ಯೆ ಆಗುತ್ತೆ. 10ನೇ ತರಗತಿಯಲ್ಲಿ ಒಳ್ಳೆ ಅಂಕ ಪಡೀತಾರೆ. ಅವರು ಪ್ರಥಮ PUCಗೆ ಸೈನ್ಸ್ ಸಬ್ಜೆಕ್ಟನ್ನು ತೆಗೆದುಕೊಂಡು ನಾರಾಯಣ ಕಾಲೇಜ್ಗೆ ಜಾಯ್ನ್ ಆಗ್ತಾರೆ. ಕೆಲವು ತಿಂಗಳುಗಳ ಕಾಲ ಕಾಲೇಜ್ ಹೋಗ್ತಾರೆ. ಆ ನಂತರ ಕಾಲೇಜ್ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಅವರು ಹೇಳ್ತಾರೆ. ಅವರ ಮಗ ಭಯ ಆತಂಕಕ್ಕೆ ಒಳಗಾದಂತೆ ಏನಿರಬಹುದು ಅಂತ ಇವರ ಈ ಹುಡುಗನ ತಂದೆ ಅವ್ರೇನು ಮಾಡ್ತಾರೆ, ಜಯನಗರದ ಜ್ಯೋತಿಷಿ ಒಬ್ಬರ ಬಳಿ ಹೋಗ್ತಾರೆ. ಆ ಜ್ಯೋತಿಷಿಯು ಸಾಯಿಬಾಬಾ ಹೆಸರಿನಲ್ಲಿ ಅವರ ಒಂದು ಕೇಂದ್ರದ ಹೆಸರಿಟ್ಟುಕೊಂಡು ಅವರು ನಡೆಸ್ತಾ ಇರ್ತಾರೆ. ಅವರು ಮತ್ತಷ್ಟು ಭಯಗೊಳಿಸ್ತಾರೆ ಇವರಿಗೆ. ನಿಮ್ಮ ಮಗನಿಗೆ ಏನೋ ಆಗಿದೆ, ನೆಗೆಟಿವ್ ಎನರ್ಜಿ, ಪ್ರೇತ, ಪಿಶಾಚ ಈ ರೀತಿ ಎಲ್ಲ ಹೇಳಿ ಇದನ್ನು ಸರಿಪಡಿಸ್ಬೇಕು ಅಂದರೆ ಕೇರಳದ ಒಂದು ದೇವಸ್ಥಾನದಲ್ಲಿ ಪ್ರಾಣಿ ಬಲಿಯನ್ನು ಕೊಡಬೇಕು, ಇಷ್ಟು ಹಣ ಆಗುತ್ತೆ ಅಂತ ಇವರಿಗೆ ಭಯಪಡಿಸಿ ಮತ್ತಷ್ಟು ಕೆಲವು ಆಮಿಷಗಳನ್ನು ಒಡ್ಡಿ ಈ ವ್ಯಕ್ತಿ ಹಣ ಕೊಡುವಂತೆ ಅವರು ಹಣವನ್ನು ತೆಗೆದುಕೊಳ್ತಾರೆ. ಎಷ್ಟು ಹಣ ಅಂದರೆ 4 ಲಕ್ಷ ರೂಪಾಯಿನ ಅವರು ತೆಗೆದುಕೊಳ್ತಾರೆ. ಆದರೆ ಆನಂತರ ಕೊಡುವಂಥದ್ದು ಒಂದು ಯಂತ್ರ ಮಾತ್ರ ಆಗಿರುತ್ತೆ. ಆದರೆ ಸಮಸ್ಯೆ ಸರಿ ಹೋಗೋದಿಲ್ಲ. ನೋಡಿ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಸರಿಯಾದವರ ಬಳಿ ಹೋಗುವುದು ಬಹಳ ಮುಖ್ಯ. ಪಾಪಿಗಳ ಬಳಿ ಹೋದರೆ ಪಾಪವೇ ಸಿಗುತ್ತೆ. ವಂಚಕರ ಬಳಿ ಹೋದರೆ ನಿಮಗೆ ವಂಚನೆಯೇ ಆಗುತ್ತೆ. ಹಣಭಕ್ಷಕರ ಬಳಿ ಹೋದರೆ ನಿಮ್ಮ ಹಣವೂ ಹೋಗುತ್ತೆ. ದೈವಿಕವಾದಂತಹ ವ್ಯಕ್ತಿಗಳ ಬಳಿ ಹೋದರೆ ನಿಮಗೆ ಅದುವೇ ಸಿಗುತ್ತೆ. ಇಲ್ಲಿ ಯಾಕೆ ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ, ನೋಡಿ, ಒಂದು ಲೆಟರ್ ಒಂದು ಸ್ಥಳಕ್ಕೆ ಹೋಗಬೇಕು, ಒಂದು ಇನ್ಫಾರ್ಮೇಶನ್ ಒಂದು ಸ್ಥಳಕ್ಕೆ ಹೋಗಬೇಕಂದ್ರೆ ಪೋಸ್ಟ್ ಮ್ಯಾನ್ ಸರಿ ಇರಬೇಕಾಗುತ್ತೆ, ವಿಳಾಸ ಸರಿ ಇರಬೇಕಾಗುತ್ತೆ, ಮತ್ತು ವಿಷಯಗಳು ಸರಿ ಇರಬೇಕಾಗುತ್ತೆ. ಸಮಸ್ಯೆಗಳು ಬಗೆಹರಿಬೇಕು ಅಂದರೆ ನೀವು ರಾಂಗ್ ಪರ್ಸನ್ ಹತ್ರ ಹೋದರೆ ಎಲ್ಲಿ ಆ ಲೆಟರ್ ಹೋಗುತ್ತೆ, ಪೋಸ್ಟ್ ಮ್ಯಾನ್ ಸರಿ ಇಲ್ಲ ಅಂದರೆ, ಮತ್ತು ವಿಷಯಗಳೇ ಅಲ್ಲಿ ಯಾವ ಸಮಸ್ಯೆ ಅಂತಾನೆ ನೀವು ಸರಿಯಾಗಿ ಹಾಕಿಲ್ಲ ಅಂದರೆ ಅದು ದೇವತೆಯನ್ನು ಹೇಗೆ ರೀಚ್ ಆಗುತ್ತೆ, ಮತ್ತು ವಿಳಾಸ ರಾಂಗ್ ಇದ್ದರೆ ಅದೆಲ್ಲಿ ಹೋಗುತ್ತೆ, ಹೋಗಲ್ಲ. ಏನು ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಸರಿಯಾದವರ ಬಳಿ ಹೋಗುವುದು ಬಹಳ ಮುಖ್ಯವೇ ಆಗಿದೆ. ನಮ್ಮ ಆಗಮ ಶಾಸ್ತ್ರ ಪುರಾಣಗಳಲ್ಲಿ ಬಹಳಷ್ಟು ವಿಷಯಗಳನ್ನು ಪರಿಹಾರಗಳನ್ನು ತಿಳಿಸಲಾಗಿದೆ. ಯಾವ ಥರ ಪರಿಹಾರಗಳನ್ನು ಮಾಡಿಕೊಳ್ಬೇಕು, ರಕ್ಷಾ ಹೋಮಗಳನ್ನು ತಿಳಿಸ್ತಾರೆ. ಹೋಮಗಳಿಗೆ ಎಷ್ಟು ಹಣ ಆಗುತ್ತೆ ಅಂದರೆ, ನೀವೊಂದು 3-4 ಹೋಮಗಳನ್ನಾದರೂ ಮಾಡಿಸಿದ್ರೂ ಅದಕ್ಕೆ 50,000 to 60,000 ಆಗಬಹುದು. ಒಂದು 4-5 ಆಗಮ ವಿದ್ವಾಂಸರು ಬಂದರೂ ಅಷ್ಟೇ ಆಗುತ್ತೆ ಹಣ. ದೇವತಾ ಶಕ್ತಿಗಳ ಮೂಲಕ ಹೋಮ ಯಜ್ಞಗಳನ್ನು ಸಂಕಲ್ಪಗಳನ್ನು ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬಹುದು. ಆದರೆ ಈ ಪ್ರಾಣಿಯನ್ನು ಬಲಿ ಕೊಡುವುದರಿಂದ ಮತ್ತಷ್ಟು ನಿಮಗೆ ದೋಷ ಅಂಟುತ್ತೆ. ಪ್ರಕೃತಿಯಲ್ಲಿ ಆ ಪಾಪಕರ್ಮದ ಒಂದು ದೋಷ ಮತ್ತೆ ಅಂಟುತ್ತೆ ನಿಮಗೆ. ಅದರಿಂದ ಏನಾಗುತ್ತೆ, ಮತ್ತೆ ನೆಗೆಟಿವಿಟಿಯೇ ನಿಮಗೆ ಹೆಚ್ಚು ಕ್ರಿಯೇಟ್ ಆಗುತ್ತೆ. ಯಾವ ಸಮಸ್ಯೆಯೂ ಬಗೆಹರಿಯುವುದಿಲ್ಲ. ಹಾಗಾಗಿ ನೀವು ಸರಿಯಾದಂತಹ ವ್ಯಕ್ತಿಗಳ ಬಳಿ ಹೋಗಬೇಕಾಗತ್ತೆ. ಇದಕ್ಕೇನು ಒಂದು 50,000 to 60,000 ನೀವು ಒಂದಷ್ಟು ರಕ್ಷಾ ಹೋಮಗಳನ್ನು ಮಾಡಿದ್ರು ಅಷ್ಟೇ ಆಗೋದು. 4 ಲಕ್ಷ ಎಲ್ಲ ಆಗೋದಿಲ್ಲ. ಮತ್ತು ಎಲ್ಲದಕ್ಕೂ ಹೋಮಗಳನ್ನು ಮಾಡಬೇಕು ಅಂತ ಇಲ್ಲ. ಸರಳ ಪೂಜೆಗಳನ್ನು
ಮಾಡಿಕೊಳ್ಬೋದು. ಮತ್ತು ನೀವೇ ಪರಿಹಾರಗಳನ್ನು ನಿತ್ಯ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಇದಕ್ಕೆಲ್ಲ ಕಾರಣ ಏನಂದರೆ ಮನಸ್ಸೇ ಆಗಿರುತ್ತೆ. ಈ ಹುಡುಗನ ಮನಸ್ಸು ಯಾಕೆ ಹೀಗಾಯಿತು ಅಂದರೆ ನೋಡಿ, ಈ ಹುಡುಗನ ಜಾತಕವನ್ನು ನಾನು ಪರಿಶೀಲಿಸಿದಾಗ ಆ ಹುಡುಗನ ಜಾತಕದ ಪ್ರಕಾರ ಅವರಿಗೆ ಕನ್ಯಾ ಲಗ್ನ ಆಗಿರುತ್ತೆ. ಕನ್ಯಾ ಲಗ್ನದಿಂದ ತೃತೀಯ ಸ್ಥಾನದಲ್ಲಿ ಚಂದ್ರಗ್ರಹ ಮತ್ತು ಶನಿಗ್ರಹ ಇದ್ದು 3 ಡಿಗ್ರಿಯ ಒಳಗಡೆ ಇದ್ದು ಇವರಿಗೆ ಚಂದ್ರ ದಶೆ ಆರಂಭ ಕಳೆದ ವರ್ಷದಲ್ಲೇ ಆಗಿರುತ್ತೆ. ನೋಡಿ, ಚಂದ್ರ ಮತ್ತು ಶನಿ ಯಾವಾಗ ಈ 2 ಶತ್ರುಗ್ರಹಗಳು ಮನೋಕಾರಕ ಚಂದ್ರನಿಗೆ ಶನಿಯ ಸಂಬಂಧ ಬರಬಾರದು. ಬಂದರೆ ಏನಾಗುತ್ತೆ, ಅಂಥವರ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿರುತ್ತೆ. ಮನಸ್ಸಿನ ಬಗ್ಗೆಯೇ ಅಲ್ಲ, ಶನಿಯ ಕಾರಕತ್ವಗಳಲ್ಲಿ ಬರುವಂತಹ ಮೂರ್ಛಾರೋಗ, ಪೋಲಿಯೋ ಆಗ್ಬೋದು, ಮತ್ತು ಪಿಡ್ಸ್ ಆಗ್ಬೋದು, ಈ ಮಾನಸಿಕ ಅಸಮತೋಲನಗಳಾಗ್ಬೋದು, ನಾನಾ ರೀತಿಯ ಸಮಸ್ಯೆಗಳು ಬರುತ್ತೆ. ಇದರಿಂದ ಜೀವಕ್ಕೇನಾದರೂ ತೊಂದರೆಗಳಾಗುವಂಥದ್ದನ್ನು ಕೆಲವರು ಮಾಡಿಕೊಳ್ತಾರೆ. ಈ ಚಂದ್ರ ಮತ್ತು ಶನಿ ಗ್ರಹಗಳು ಒಟ್ಟಿಗೆ, ಅದರಲ್ಲೂ ಬಹಳ ನಿಯರೆಸ್ಟ್ ಡಿಗ್ರಿಯಲ್ಲಿ ಇರಲೇಬಾರದು. ಈ ಒಂದು ಚಂದ್ರದಶೆ ಆರಂಭದಲ್ಲಿ ಶನಿಯ ಎಫೆಕ್ಟ್ ಆಗಿದೆ. ಶನಿ ಗ್ರಹ ವಕ್ರವಾಗಿ ಇದ್ದು ಅವರ ವಕ್ರ ಸ್ಥಿತಿಯಿಂದ ಚಂದ್ರನನ್ನು ಪೀಡಿಸೋದ್ರಿಂದ ಇಲ್ಲಿ ಈ ಶನಿಯ ಎಫೆಕ್ಟ್ ಹೆಚ್ಚಾಗಿದೆ. ಮತ್ತು ಅಷ್ಟಮ ದೋಷದ ಪ್ರಭಾವ, ಅಷ್ಟಮ ದೋಷ ಅಂದರೆ ಗೋಚಾರದಲ್ಲಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಸಂಚಾರ ಆಗೋದ್ರಿಂದ ಬುದ್ಧಿ, ಮನಸ್ಸು ಎಲ್ಲವೂ ಕೆಡುತ್ತೆ. ಹಾಗಾಗಿ ನಾನಾ ರೀತಿಯ ವಿಘ್ನಗಳು ಉಂಟಾಗುತ್ತೆ, ಅಡೆತಡೆಗಳು ಆಗೇ ಆಗುತ್ತೆ. ಇದನ್ನ ಇವರು ಇಷ್ಟೆಲ್ಲ ಆದ ಮೇಲೆ ತಿಳಿದುಕೊಳ್ಳುವ ಮೊದಲು ಈ ಒಂದು ಹುಡುಗನ ಜಾತಕದ ಪರಿಶೀಲನೆಯನ್ನ ಮೊದಲೇ ಮಾಡಿದ್ರೆ ಈ ಸಮಸ್ಯೆಗಳನ್ನೆಲ್ಲ ಉತ್ತಮ ಜ್ಯೋತಿಷಿಗಳು ಮೊದಲೇ ಬರೆದು ಕೊಟ್ಟಿರ್ತಾ ಇದ್ರು. ನೋಡಿ, ಈ ಚಂದ್ರ ದಶೆಯಲ್ಲಿ ಚಂದ್ರಭುಕ್ತಿ ನವೆಂಬರ್ 2026ಗೆ ಎಂಡ್ ಆಗುತ್ತೆ. ಆ ನಂತರ ಬೇರೆಯದೇ ಫಲ ಸಿಗೋದಾಗಿರುತ್ತೆ. ಹಾಗಾಗಿ ಸರಿಯಾದವರ ಬಳಿ ಸರಿಯಾದದ್ದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತೆ. ಇಂಥವರ ಬಗ್ಗೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಈ ರೀತಿ ವಂಚನೆ ಮಾಡುವವರ ಬಗ್ಗೆ ಸಮಾಜದಲ್ಲಿ ಎಲ್ಲಿರ್ತಾರೆ ಆ ಏರಿಯಾದಲ್ಲಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಏನು ನಿಮ್ಮ ಒಂದು ದಾಖಲಾತಿಗಳಿರುತ್ತೆ ಅದರ ಪ್ರಕಾರ ನಿಮ್ಮ ಹಣವನ್ನು ವಾಪಸ್ ತೆಗೆದುಕೊಳ್ಬೇಕಾಗುತ್ತೆ. ಆ ಏರಿಯಾದಲ್ಲಿ ಯಾರು ಸಾಮಾಜಿಕವಾಗಿ ಹೋರಾಟಗಾರರು ಇರ್ತಾರೆ ಅವರ ಗಮನಕ್ಕೆ ತರಬೇಕಾಗುತ್ತೆ. ಮತ್ತು ಆ ಒಂದು ಏರಿಯಾದಲ್ಲಿ ಯಾರು ರಾಜಕೀಯವಾಗಿ ಗುರುತಿಸಿಕೊಂಡಿರ್ತಾರೆ ಅವರ ಗಮನಕ್ಕೂ ತರಬೇಕಾಗುತ್ತೆ. ಇಷ್ಟೆಲ್ಲ ಮಾಡಬೇಕಂದ್ರೆ ನಿಮಗೆ ನೀವು ಸರಿಯಾದ ಪ್ರೊಟೆಕ್ಷನ್ ಅನ್ನ ಮಾಡ್ಕೋಬೇಕು. ಅವರು ಭಯ ಪಡಿಸ್ತಾರೆ ಹಾಗೆ ಹೀಗೆ ಅಂತ, ಭಯ ಪಡ್ಕೊಳ್ಬೇಡಿ. ನಿಮ್ಮ ರಕ್ಷೆಯನ್ನು ನೀವು ಮಾಡಿಕೊಂಡು ನಿಮ್ಮ ಹಣವನ್ನು ವಾಪಸ್ ತಗೊಳ್ಳಿ. ಇಲ್ಲವಾದಲ್ಲಿ ಏನಾಗುತ್ತೆ ಅಂದರೆ ಇವರು ಮತ್ತೆ ಈ ಸಮಾಜದಲ್ಲಿ ಮತ್ತೆ ಬೇರೆ ಬೇರೆ ಜನರಿಗೆ ವಂಚಿಸ್ತಾರೆ, ಇವರು ಹೆಚ್ಚಾಗ್ತಾರೆ. ಅದನ್ನು ಅಲ್ಲಿಗೆ ನಿಲ್ಲಿಸಬೇಕಾಗತ್ತೆ. ಇದನ್ನು ಸರಿಯಾಗಿ ತಿಳಿದುಕೊಳ್ಳಿ. ಇನ್ನು ಈ ಒಂದು ಸೆಪ್ಟೆಂಬರ್ ಮಾಸದಲ್ಲಿ ಗ್ರಹಗಳ ಸಂಚಾರ ಯಾವ ರೀತಿ ಇದೆ ಅಂದರೆ, ಸೂರ್ಯಗ್ರಹ, ಮುಖ್ಯವಾಗಿ ಸೂರ್ಯಗ್ರಹ ಸಿಂಹ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಗ್ರಹಗಳಲ್ಲಿಯೇ ಸೂರ್ಯಗ್ರಹ ಮುಖ್ಯ ಗ್ರಹ. ಬುಧ ಗ್ರಹ ಸಿಂಹರಾಶಿಯಲ್ಲಿ 7ನೇ ದಿನಾಂಕದವರೆಗೆ ಸಂಚರಿಸ್ತಾರೆ. ಆನಂತರ 26ನೇ ದಿನಾಂಕದವರೆಗೆ ಕನ್ಯಾ ರಾಶಿಯಲ್ಲಿ ಸಂಚರಿಸ್ತಾರೆ. ಆನಂತರ ತುಲಾ ರಾಶಿಯಲ್ಲಿ ಸಂಚರಿಸ್ತಾರೆ. ಈ ಒಂದು ಮಾಸದಲ್ಲಿ 3 ರಾಶಿಯಲ್ಲಿ ಬುಧ ಗ್ರಹದ ಸಂಚಾರ ಆಗಲಿದೆ. ಶುಕ್ರ ಗ್ರಹ ತುಲಾ ರಾಶಿಯಲ್ಲಿ ಸಂಚಾರ, ಕುಜಗ್ರಹ 18ನೇ ದಿನಾಂಕದವರೆಗೆ ಮಿಥುನ ರಾಶಿಯಲ್ಲಿ ಸಂಚಾರ. ಆನಂತರ ಕಟಕ ರಾಶಿ ಕುಜನ ನೀಚ ಸ್ಥಾನವಾದಂತಹ ನೀಚಾವಸ್ಥೆಯಲ್ಲಿ ಸಂಚಾರ. ಅಲ್ಲಿ ಗುರುಗ್ರಹ ಉಚ್ಚ ರಾಶಿಯಲ್ಲಿ ಉಚ್ಚ ಗುರುವಾಗಿ ಸಂಚಾರ ಕಟಕ ರಾಶಿಯಲ್ಲಿ ಆಗಲಿದ್ದು, ಕುಜ ಮತ್ತು ಗುರುಗ್ರಹದ ಕಂಜಂಕ್ಷನ್ ಕಟಕ ರಾಶಿಯಲ್ಲಿ ವಿಶಿಷ್ಟವಾದಂತಹ ಅಪರೂಪದ ಒಂದು ಸಂಯೋಗ ಆಗಲಿದೆ. ಶನಿಗ್ರಹ ವಕ್ರ ಸಂಚಾರ ಮೀನ ರಾಶಿಯಲ್ಲಿ ಆಗಲಿದ್ದು, ಕುಂಭ ರಾಶಿಯಲ್ಲಿ ರಾಹುಗ್ರಹ, ಕೇತುಗ್ರಹ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಸಂಚಾರ ಹೀಗಿದೆ. 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೇನೆ.
ಪರಿಹಾರದ ವಿಷಯವಾಗಿ ಭಾನುವಾರದಂದು ವಾರದಲ್ಲಿ ಬರುವಂತಹ ನಾನು ಅಪ್ಲೋಡ್ ಮಾಡುವಂತಹ ವಾರದ ವಿಜಯ ವಿಡಿಯೋವನ್ನು ಎಲ್ಲರೂ ನೋಡಿ ಅದರಲ್ಲಿರುವಂತಹ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಪರಿಹಾರದಲ್ಲಿ ಬಹಳ ಒಂದು ಎಫೆಕ್ಟಿವ್ ಆಗಿ ಪರಿಹಾರವಾಗಿ ನಿಮಗೆ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಸಪೋರ್ಟಿವ್ ಆಗಿ ಆ ನಕ್ಷತ್ರ ಫಲವನ್ನು ನೀಡುತ್ತೆ. ಆ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರು ನೋಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಧನಸ್ಸು ರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ರಾಶ್ಯಾಧಿಪತಿ ಗುರುಗ್ರಹ ಈಗಾಗಲೇ ಕಟಕ ರಾಶಿಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ನಿಮ್ಮ ಕೆಲಸ ಕಾರ್ಯಗಳಿಗೆ ವೃತ್ತಿಪರ ಯೋಜನೆಗಳಿಗೆ ನೀವು ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತೀರ. ಆದರೆ ಈ ಮಾಸದಲ್ಲಿ ಇತರ ಗ್ರಹಗಳಾದಂತಹ ಸೂರ್ಯಗ್ರಹ, ಬುಧ ಗ್ರಹ, ಶುಕ್ರ ಗ್ರಹಗಳು ನಿಮಗೆ ಶುಭ ಫಲವನ್ನು ನೀಡಲಿದ್ದು, ಸಪ್ತಮದಲ್ಲಿ ಕುಜಗ್ರಹ ಸಂಚಾರ ಯೋಗಕಾರಕ ಗ್ರಹ ರಾಶಿಯನ್ನ ವೀಕ್ಷಣೆ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ನೀಡಲಿದ್ದು, ಈ ಗ್ರಹಗಳ ಪ್ರಭಾವದಿಂದ ಈ ಮಾಸದಲ್ಲಿ ತಕ್ಕ ಮಟ್ಟಿಗಾದರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳಾಗುತ್ತೆ. ವೃತ್ತಿಪರ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ಈ ಗ್ರಹಗಳು ಪ್ರಭಾವವನ್ನು ಮಾಡಲಿದ್ದು, ಏನು ಪ್ರಯತ್ನ ಪಡ್ತೀರಾ ಆ ಪ್ರಯತ್ನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಬಹುದು. ಕುಜಗ್ರಹ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಶೀಘ್ರವಾಗಿ ಕೆಲಸ ಕಾರ್ಯಗಳ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ, ಅಂದರೆ ಯಾವುದೇ ಒಂದು ಕೆಲಸದಲ್ಲಿ ಆದರೆ ಆಗಲಿ ಆಗದಿದ್ದರೆ ಬೇಡ ಅನ್ನುವಂತಹ ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಏಕೆಂದರೆ ಪಂಚಮಾಧಿಪತಿ ಮತ್ತು 12ನೇ ಸ್ಥಾನಾಧಿಪತಿಯಾಗಿ ಕುಜಗ್ರಹ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಬಹಳ ಧೈರ್ಯದಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಮತ್ತು ನೀವು ಇತರರ ಮೇಲೆಯೂ ಕೆಲಸ ಕಾರ್ಯಗಳಲ್ಲಿ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಂಡು ನಿಮ್ಮ ಕೆಲಸವೇ ಆಗಬೇಕು ಅನ್ನುವಂತೆ ನೀವು ಪ್ರಭಾವವನ್ನು ಮಾಡಲಿದ್ದು, ಮತ್ತು ಡಾಮಿನೇಟ್ ಮಾಡುವಂತಹ ಒಂದು ಮನಸ್ಸು, ವ್ಯಕ್ತಿತ್ವ, ಧೈರ್ಯ ಇವೆಲ್ಲವೂ ಇಲ್ಲಿ ನಿಮಗೆ ಕ್ರಿಯೇಟ್ ಆಗುತ್ತೆ. ಈ ಗ್ರಹ 18ನೇ ದಿನಾಂಕದವರೆಗೆ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡೋದಿದ್ದು, ನೀವು ಬಹಳ ಧೈರ್ಯದಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತೀರ. ಆದರೆ ಉದ್ಯೋಗ ಸ್ಥಾನದಲ್ಲಿರುವಂತಹ ಬುಧ ಗ್ರಹವು ನಿಮಗೆ ಈ ಮಾಸದಲ್ಲಿ ಬಹುದಿನಗಳ ಕಾಲ ಅಲ್ಲಿ ಸಂಚಾರ ಮಾಡೋದ್ರಿಂದ 7ನೇ ದಿನಾಂಕದಿಂದ ಬುಧ ಗ್ರಹ ಕನ್ಯಾ ರಾಶಿಯನ್ನು ಪ್ರವೇಶಿಸಿ ಅಲ್ಲಿ ಸಂಚಾರ ಮಾಡೋದ್ರಿಂದ ವೃತ್ತಿಪರ ಯೋಜನೆಗಳಲ್ಲಿ ನೀವು ಬಹಳ ಬುದ್ಧಿವಂತಿಕೆಯಿಂದ ಕಾರ್ಯಾನುಕೂಲಗಳನ್ನು ಮಾಡಿಕೊಳ್ಳುವಂತಹ ಪ್ರಭಾವ ಆಗುತ್ತೆ. ಯಾವುದೇ ವಿಷಯದಲ್ಲಿ ಬುದ್ಧಿವಂತಿಕೆಯಿಂದ ನೀವು ಇತರರೊಂದಿಗೆ ನಡೆದುಕೊಳ್ಳುವುದು ಮತ್ತು ಮಾತನಾಡುವುದು, ಅಪ್ರೋಚ್ ಮಾಡುವುದು ವಿಷಯಗಳನ್ನು ಇದೆಲ್ಲದಕ್ಕೂ ಬುಧಗ್ರಹ ಒಳ್ಳೆ ಫಲವನ್ನು ನೀಡಲಿದ್ದು, ಇನ್ನು ಲಾಭ ಸ್ಥಾನದಲ್ಲಿ ಶುಕ್ರ ಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಸ್ವಂತ ವ್ಯವಹಾರಕ್ಕೆ, ವ್ಯಾಪಾರ ವ್ಯವಹಾರಸ್ಥರಿಗೆ ಬುಧ ಗ್ರಹ ಮತ್ತು ಶುಕ್ರ ಗ್ರಹಗಳು ಒಳ್ಳೆ ಫಲವನ್ನು ನೀಡ್ತಾ ಇದ್ದು, ಈ ಮಾಸದಲ್ಲಿ ಶತ್ರುವಿನಿಂದಲೂ ಲಾಭವನ್ನು ಪಡೆದುಕೊಳ್ಳುವಂತೆ ಶುಕ್ರ ಪ್ರಭಾವ ಲಾಭಾಧಿಪತಿ ಲಾಭಸ್ಥಾನದಲ್ಲಿ ಸಂಚಾರ ಮಾಡುವಾಗ ಒಳ್ಳೆ ಫಲಗಳನ್ನು ಈ ಗ್ರಹಗಳು ನೀಡ್ತಾ ಇದ್ದು, ಇನ್ನು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ನವಮ ಸ್ಥಾನದಲ್ಲಿ ಸೂರ್ಯಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಒಳ್ಳೆ ಫಲಗಳು ದೊರೆಯುತ್ತೆ ಮತ್ತು ಅದೃಷ್ಟದಿಂದ ಕೆಲವು ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳಾಗುತ್ತೆ. 17ನೇ ದಿನಾಂಕದ ನಂತರ ಸೂರ್ಯಗ್ರಹ ದಶಮ ಸ್ಥಾನವನ್ನು ಪ್ರವೇಶ ಮಾಡೋದ್ರಿಂದ ಭಾಗ್ಯಾಧಿಪತಿ, ಅದೃಷ್ಟ ಸ್ಥಾನಾಧಿಪತಿ ದಶಮ ಕರ್ಮಸ್ಥಾನವನ್ನು ಪ್ರವೇಶಿಸಿ ಬುಧ ಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ನಿಮ್ಮ ಸ್ಥಾನಮಾನ ಗೌರವಗಳಿಗಾಗಿ ಪ್ರಯತ್ನಿಸುವಂತಹ ಮತ್ತು ಪಡೆದುಕೊಳ್ಳುವಂತಹ ಕಾಲ ಆಗಿರುತ್ತೆ. ಹೈಯರ್ ಅಥಾರಿಟಿ ಪರ್ಸನ್ಸ್ ಯಾರಿರ್ತಾರೆ ಅಂಥವರ ಸಹಕಾರವು ನಿಮಗೆ ದಶಮ ಸ್ಥಾನದಲ್ಲಿ ಸೂರ್ಯ ಸಂಚರಿಸುವಾಗ ಸಿಗುವಂತೆ ಇರುತ್ತೆ. ಮತ್ತು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೂ ಸ್ವಲ್ಪ ಮಟ್ಟಿಗೆ ಯಶಸ್ಸಿಗೆ ತೊಂದರೆ ಆದರೂ ಹೆಚ್ಚಿನ ಸಮಸ್ಯೆಗಳಿಲ್ಲ. ಈ ಮಾಸದಲ್ಲಿ ಯಾರಾದರೂ ಉದ್ಯೋಗ ನೀವು ಬದಲಾವಣೆ ಮಾಡಿಕೊಳ್ಬೇಕು, ಅವಕಾಶಗಳಿಗಾಗಿ ಹುಡುಕ್ತಾ ಇದ್ದೀರಾ ಅಂದರೆ ಇಲ್ಲಿ ಬುಧ ಮತ್ತು ಸೂರ್ಯಗ್ರಹಗಳ ಸಂಚಾರದಿಂದ ಅವಕಾಶಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಇಷ್ಟೆಲ್ಲ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೇಕಂದ್ರೆ ನಿಮಗೆ ನಿಮ್ಮ ಜನ್ಮ ಜಾತಕದ ಗ್ರಹಗಳ ಪ್ರಕಾರವಾಗಿ ಯೋಗಕಾರಕರ ದಶಾಭುಕ್ತಿ ನಡೀತಾ ಇದ್ದಲ್ಲಿ ನಿಮಗೆ ಅವಕಾಶಗಳು, ಉದ್ಯೋಗ, ಹೊಸ ವೃತ್ತಿಪರ ಯೋಜನೆಗಳಲ್ಲಿ
ಯಶಸ್ಸು ಸಿಗುವಂತಹ ಮಾಸವೂ ಆಗಿರುತ್ತೆ. ಇನ್ನು ಧನಾಭಿವೃದ್ಧಿ ಸಂಬಂಧಪಟ್ಟಂತೆ ಹೆಚ್ಚಿನ ಲಾಸ್ ಏನಾಗಬೇಕು ಅದನ್ನು ಅವಾಯ್ಡ್ ಮಾಡಿಕೊಳ್ಳುವಂತೆ ರಾಶ್ಯಾಧಿಪತಿ ಆ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಧನಾಭಿವೃದ್ಧಿ ಮತ್ತು ಹಣವನ್ನು ಉಳಿಸುವುದರ ಕಡೆ ಹೆಚ್ಚು ಗಮನವನ್ನು ಕೊಡೋದ್ರಿಂದ ಈ ಒಂದು ಮಾಸದಲ್ಲಿ ಧನಾಭಿವೃದ್ಧಿಗೂ ತಕ್ಕ ಮಟ್ಟಿಗೆ ಅನುಕೂಲ ಆಗುತ್ತೆ. ಕುಜಗ್ರಹ ಸಪ್ತಮ ಸ್ಥಾನದಿಂದ 18ನೇ ದಿನಾಂಕ ಅಷ್ಟಮ ಸ್ಥಾನವನ್ನು ಪ್ರವೇಶ ಮಾಡೋದ್ರಿಂದ ಅಷ್ಟಮ ಸ್ಥಾನದಲ್ಲಿ ಸಡನ್ ಲಾಸ್ ಆಗುವುದಕ್ಕೆ, ಸಡನ್ ಗ್ರೋತ್ ಆಗುವುದಕ್ಕೆ ಇಲ್ಲಿ ಈ ಗ್ರಹಗಳು ಪ್ರಭಾವ ಮಾಡುತ್ತಾರೆ. ರಾಶ್ಯಾಧಿಪತಿಯೊಂದಿಗೆ ಕುಜಗ್ರಹ ನೀಚ ಭಂಗವಾಗಿ ಕೆಲವು ವಿಷಯಗಳಲ್ಲಿ ನಿಮಗೆ ಒಳ್ಳೆ ಫಲಗಳು ದೊರೆಯೋದಿರುತ್ತೆ. ಯಾರು ಹೀಲಿಂಗ್ ಮಾಡುವಂತಹ ಕ್ಷೇತ್ರಗಳಲ್ಲಿರ್ತೀರಾ, ಮೆಡಿಕಲ್ ಫೀಲ್ಡಲ್ಲಿ ಯಾರಿರ್ತೀರಾ, ರಿಸರ್ಚ್ ಫೀಲ್ಡಲ್ಲಿ ಯಾರಿರ್ತೀರಾ, ಇನ್ಶೂರೆನ್ಸ್ ಸಂಬಂಧಪಟ್ಟಂತಹ ಆ ಒಂದು ಕ್ಷೇತ್ರಗಳಲ್ಲಿ ಯಾರಿರ್ತೀರಾ, ಈ ಕ್ಷೇತ್ರಗಳಿಗೆ ಅನಿರೀಕ್ಷಿತವಾಗಿ ಲಾಭ ಬರುವಂತೆ ಕುಜ ಮತ್ತು ಗುರುವಿನ ಪ್ರಭಾವ ಅಷ್ಟಮ ಸ್ಥಾನದಲ್ಲಿ ಆಗಲಿದೆ. ಕುಜಗ್ರಹ ನಿಮಗೆ ಪಂಚಮಾಧಿಪತಿ ಆಗಿರೋದ್ರಿಂದ ಪಂಚಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ನೀಚ ಆಗೋದ್ರಿಂದ ಮಕ್ಕಳ ಬಗ್ಗೆ ಭಯ ಇರುತ್ತೆ ನಿಮಗೆ, ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಭಯ ಇರುತ್ತೆ. ಯಾಕೋ ಏನೋ ಭಯ ಪಟ್ಟುಕೊಳ್ತೀರಾ ಮಕ್ಕಳು ಮತ್ತು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಅಥವಾ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಭಯಗೊಳ್ಳುವಂತೆ ಇಲ್ಲಿ ಕುಜ ಪ್ರಭಾವ ಅಷ್ಟಮ ಸ್ಥಾನದಲ್ಲಿ ಆಗಲಿದೆ. ಮತ್ತು ಆರೋಗ್ಯದ ಬಗ್ಗೆಯೂ ನಿಮ್ಮಲ್ಲಿ ಭಯದ ಒಂದು ಮನಸ್ಥಿತಿ ನಿರ್ಮಾಣ ಆಗುವಂತೆ ಆಗುತ್ತೆ. ಆದರೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಬಂದರೂ ರಾಶ್ಯಾಧಿಪತಿಯೊಂದಿಗೆ ಕುಜ ಗ್ರಹ ಅಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, ರಾಶ್ಯಾಧಿಪತಿ ಗುರುಗ್ರಹ ಆಗಿರೋದ್ರಿಂದ ಇಲ್ಲಿ ನಿಮಗೇನಾಗುತ್ತೆ ಅಂದರೆ ಆರೋಗ್ಯ ಸಮಸ್ಯೆಗಳು ಬಂದರೂ ಟ್ರೀಟ್ಮೆಂಟ್ ಮಾಡಿಕೊಳ್ಳುವಂತೆ ಇಲ್ಲಿ ಆಗುತ್ತೆ. ಮತ್ತು ಯಾವುದೇ ಕಷ್ಟ ನಷ್ಟಗಳನ್ನು ಅವಾಯ್ಡ್ ಮಾಡುವಂತಹ ಪ್ರಭಾವವನ್ನು ರಾಶ್ಯಾಧಿಪತಿಯಾಗಿ ಗುರುಗ್ರಹ ಮಾಡಲಿದ್ದು, ಇನ್ನು ಚತುರ್ಥ ಸ್ಥಾನಾಧಿಪತಿಯು ಗುರುಗ್ರಹ ಆಗಿರೋದ್ರಿಂದ ಚತುರ್ಥದಲ್ಲಿ ಶನಿ ವಕ್ರ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಭೂಮಿಯ ಆಸ್ತಿ ಮತ್ತು ಮನೆಯ ನಿರ್ಧಾರಗಳಿಗೆ ಅಷ್ಟು ಒಳ್ಳೆ ಕಾಲ ಆಗಿರೋದಿಲ್ಲ. ಮತ್ತು ಇಂಥ ಒಂದು ನಿರ್ಧಾರಗಳಿದ್ದರೆ ಇದನ್ನು ಮುಂದಕ್ಕೆ ಹಾಕೋದು ಬಹಳ ಒಳ್ಳೆಯದು. ಭೂಮಿಯನ್ನು ತೆಗೆದುಕೊಳ್ಬೇಕು, ವಾಹನವನ್ನು ತೆಗೆದುಕೊಳ್ಬೇಕು ಅಂದರೆ ಉತ್ತಮವಾದಂತಹ ಕಾಲ ಆಗಿರೋದಿಲ್ಲ. ಅಷ್ಟಮ ಸ್ಥಾನದಲ್ಲಿ ಗುರುಗ್ರಹ ಮತ್ತು ಕುಜಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಭೂಮಿಕಾರಕ ಕುಜಗ್ರಹವೂ ಆಗಿರೋದ್ರಿಂದ ನೀಚ ಆಗಿರೋದ್ರಿಂದ ಏನಾದರೂ ಹೆಚ್ಚಿನ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಪತಿ ಪತ್ನಿ ಪಾರ್ಟ್ನರ್ಶಿಪ್ ಸಂಬಂಧಪಟ್ಟಂತೆ ನಿಮಗೆ ಈಗೋ ಇಶ್ಯೂಸ್ ಆಗುತ್ತೆ, ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ. ಪರಸ್ಪರ ಏನಾಗುತ್ತೆ ಇಲ್ಲಿ ಕುಜ ಸಪ್ತಮ ಸ್ಥಾನದಲ್ಲಿ ಪ್ರಾರಂಭದ 2-3 ವಾರಗಳ ಕಾಲ ಸಂಚಾರ ಮಾಡೋದ್ರಿಂದ ನೀವು ಹೇಳಿದ್ದೇ ನಡಿಬೇಕು ಅನ್ನುವಂಥ ಆ ಒಂದು ಸ್ವತಂತ್ರವಾದಂತಹ ಒಂದು ನಡವಳಿಕೆ ನಿಮ್ಮದಿರುತ್ತೆ ಮತ್ತು ಡಾಮಿನೇಟ್ ಮಾಡ್ತೀರಾ ಇತರರ ಮೇಲೆ. ಹಾಗಾಗಿ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ. ಯೋಗಕಾರಕನಾದರೂ ಇಲ್ಲಿ ಕುಜಗ್ರಹ ಯಾವಾಗ ಆ ಸ್ಥಾನವನ್ನು ಪ್ರವೇಶಿಸ್ತಾರೆ ಅಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಈ ರೀತಿ ಇಲ್ಲಿ ಸಪ್ತಮದಲ್ಲಿ ಸಂಚರಿಸುವ ಕುಜನ ಪ್ರಭಾವವೂ ಇದೆ. ಸೂರ್ಯಗ್ರಹ ನವಮ ಸ್ಥಾನದಲ್ಲಿ ಪ್ರಾರಂಭದ 2-3 ವಾರಗಳ ಕಾಲ ಸಂಚಾರ ಮಾಡೋದ್ರಿಂದ ತಂದೆಯೊಂದಿಗೆ ನಿಮ್ಮ ಸಂಬಂಧದಲ್ಲಿ ಅಂತರಗಳು ಬರಬಹುದು. ಮತ್ತು ಆ ಸ್ಥಾನದಲ್ಲಿ ಧರ್ಮಸ್ಥಾನವೂ ಆಗಿರೋದ್ರಿಂದ ಅಲ್ಲಿ ಕೇತು ಗ್ರಹದೊಂದಿಗೆ ಸೂರ್ಯಗ್ರಹ ಸಂಚರಿಸುವಾಗ ಕೆಲವು ವಿಷಯಗಳಲ್ಲಿ ಏನಾದರೂ ಭ್ರಮೆಯೊಳಗೆ ನೀವಿದ್ದರೆ ಅದರಿಂದ ಹೊರಗಡೆ ಬರುವಂತೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಪಂಚಮಾಧಿಪತಿ ಅಷ್ಟಮದಲ್ಲಿ ಸಂಚರಿಸುವಾಗ ಆಳವಾದಂತಹ ಅಧ್ಯಯನಕ್ಕೆ ಇಲ್ಲಿ ಪ್ರಭಾವವನ್ನು ಮಾಡಲಿದ್ದು, ಆದರೂ ವಿದ್ಯಾರ್ಥಿಗಳಲ್ಲೂ ಯಾಕೋ ಆತಂಕ ಭಯದ ಒಂದು ಮನಸ್ಥಿತಿ ಈ ಮಾಸದಲ್ಲಿ ಇರಲಿದೆ. ಪರಿಹಾರವಾಗಿ ಗುರುಗ್ರಹಕ್ಕೆ ನೀವು ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ. ಅಷ್ಟಮದಲ್ಲಿ ರಾಶ್ಯಾಧಿಪತಿ ಸಂಚಾರ ಆಗ್ತಾ ಇರೋದ್ರಿಂದ ಗುರು ಸಮಾನ ದೇವತೆಗಳನ್ನು ಪೂಜಿಸಿ ಮತ್ತು ದಶಾಭುಕ್ತಿ ಸಂಬಂಧಪಟ್ಟಂತೆ ಭುಕ್ತಿ ಗ್ರಹಕ್ಕೆ ನೀವು ಪರಿಹಾರಗಳನ್ನು ಮಾಡಿಕೊಳ್ಳಬೇಕಾಗುತ್ತೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ನಿತ್ಯ ಮಾಡಿ. ಮುಖ್ಯ ಕೆಲಸ ಕಾರ್ಯಗಳು ಏನೇ ಇದ್ದರೂ ಈ ಮಾಸದಲ್ಲಿ ನಿಮ್ಮ ದಶಾಭುಕ್ತಿ ಶುಭವಾಗಿರೋದ್ರಿಂದ ಮಾಡೋದ್ರಿಂದ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ.
ಬಹುದಿನಗಳಿಂದ ಉದ್ಯೋಗದಲ್ಲಿ ವೃತ್ತಿಪರ ಯೋಜನೆಗಳಲ್ಲಿ ಏನಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಅವಕಾಶಗಳಿಗಾಗಿ ಕಾಯ್ತಾ ಇದ್ದರೆ ಈ ಮಾಸದಲ್ಲಿ ಪ್ರಯತ್ನ ಪಡೋದ್ರಿಂದ ನಿಮಗೆ ಅನುಕೂಲಗಳು ಆಗುತ್ತೆ. ಶುಕ್ರ ಗ್ರಹ, ಬುಧ ಗ್ರಹ ಮತ್ತು ಸೂರ್ಯಗ್ರಹ, ಕುಜಗ್ರಹಗಳ ಸಂಚಾರ ಶುಭ ಮತ್ತು ಪ್ರಭಾವವನ್ನು ನಿಮ್ಮ ಮೇಲೆ ಮಾಡೋದ್ರಿಂದ ಗೋಚಾರದಲ್ಲಿ ಒಳ್ಳೆಯ ಪ್ರಭಾವ ಆಗುತ್ತೆ. ದಶಾಭುಕ್ತಿಯು ಶುಭವಾಗಿದ್ದಲ್ಲಿ ಮತ್ತಷ್ಟು ಶುಭ ಫಲಗಳನ್ನು ಪಡೆದುಕೊಳ್ತೀರಾ. ನಿಮ್ಮ ಇಚ್ಛೆ ಏನಿದೆ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ, ಒಳ್ಳೆಯದೇ ಆಗುತ್ತೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.